ಇವತ್ತು ನನ್ನ ಕಾಲೇಜಿನ ಕಡೆ ದಿನ. ನಮ್ಮ ಕಾಲೇಜಿಂದ ರಸ್ಟಿಕೇಟ್ ಮಾಡ್ತಿದ್ದಾರೆ. ನಾನು ಯಾವಾಗ ಕಾಲೇಜಿಂದ ಹೊರಗೆ ಬರ್ತೀನೋ ಅಂತ ಒಂದು ಗ್ಯಾಂಗ್ ಕಾಯ್ತಾ ಇದೆ. ಈ 1 ವರ್ಷದಲ್ಲಿ ನನ್ನ ಲೈಫಲ್ಲಿ ಏನೇನೋ ಆಗೋಯ್ತು. ಒಂದು ಕಡೆ ಸಬ್ಜೆಕ್ಟು ಕ್ಲಿಯರ್ ಆಗಲಿಲ್ಲ, ಇನ್ನೊಂದು ಕಡೆ ನನ್ನ ಲವ್ ಕೈ ಹಿಡಿಲಿಲ್ಲ. ಎರಡರಲ್ಲೂ ಫೇಲ್ ಆದೆ. ಯಾಕ್ರೋ ಬರ್ತೀರಿ ನೀವು ಕಾಲೇಜಿಗೆ? ಅಪ್ಪ ಅಮ್ಮ ಮನೆ ಮರಿ ತೆಗಿಯಕ್ಕೆ ಬರ್ತಿರೋನು ತಗೊಳ್ಳೋ ನಿಂದು. ಗೌತಮ್ನ ಕಾಲೇಜಿಂದ ರೆಸ್ಟಿಕೇಟ್ ಮಾಡಿದ್ದಾರೆ ಕಣೆ. ಏನು? ನಿಮ್ಮ ಅಣ್ಣ ಹುಡುಗರನ್ನ ಕರ್ಕೊಂಡು ಹುಡುಕ್ತಿದ್ದಾನೆ ಗೌತಮ್ನ. ನೋಡಿ ರಾಜು, ಅವನ ಬಗ್ಗೆ ನನಗೆಲ್ಲ ಗೊತ್ತಾಗಿದೆ. ಇದೆಲ್ಲ ಇಲ್ಲೇ ಬಿಟ್ಟು ಬರೋದಿದ್ರೆ ಬರಲಿ, ಇಲ್ಲ ಅಂದರೆ ಅವನ ದಾರಿ ಅವನಿಗೆ, ನನ್ನ ದಾರಿ ನನಗೆ. ಅವನು ಎಲ್ಲಿಗೆ ಹೋದ್ರೂ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಿಟ್ಟಾಕ್ಬಿಡ್ತೀನಿ ಅವನ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಟಾಕ್ತೀನಿ. ಯಾಕ ಗೌತಮ ಗೊತ್ತಾಗಲ್ವೇನೋ? ನಿಮ್ಮ ತಂದೆ ಎಂಥ ದೊಡ್ಡ ಗಣ್ಯ ವ್ಯಕ್ತಿ, ಅವ್ರನ್ನ ತಂದ್ಬಿಟ್ಟು ಪ್ರಿನ್ಸಿಪಲ್ ಮುಂದೆ ನಿಲ್ಲಂಗೆ ಮಾಡ್ದಲ್ಲೋ, ತಲೆ ತಗ್ಸಂಗೆ ಮಾಡ್ದಲ್ಲೋ. ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಅಂದ್ಬಿಟ್ಟು ಕಷ್ಟಪಡ್ತಿದ್ದಾರೆ. ನಿಂಗೆ ನೋಡೋದ್ರಿಂತ ದೊಡ್ಡ ಸ್ಕೂಲಲ್ಲಿ ಓದಿಸ್ತಾ ಇದ್ರು, ಕಾಲೇಜಲ್ಲಿ. ನಿಂಗೆ ಬುದ್ಧಿ ಕಲಿಯಲ್ವೇನೋ? ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ. ಏನು ನಿನ್ನ ಪ್ರಾಬ್ಲಮ್ಮು? ಎಲ್ಲಿ ಕರ್ಕೊಂತ ಇದೆಯಾ? ಲೋ ಮಚ್ಚ, ಆ ನನ್ನ ಮಗ ಇನ್ನೂ ನನ್ನ ತಂಗಿಯಿಂದ ಲೈನ್ ನೋಡೋದು ಬಿಟ್ಟಿಲ್ಲ ಕಣೋ. ಆ ನನ್ನ ಮಗಂಗಿದೆ ಐತೆ, ಆ ನನ್ನ ಮಗಂಗೆ ಅವನಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಓ ಮಚ್ಚ, ಅವಂದೇ ಅಂತ ಅಲ್ಲ, ನಿಮ್ಮ ತಂಗಿನೂ ಸ್ವಲ್ಪ ಅವ್ನು ಕಂಡ್ರೆ ಹಂಗೆ ಆಡ್ತಾಳೆ. ಅವಳಂತ ಅಲ್ಲ, ಇಡೀ ಕಾಲೇಜೇ ಅವ್ನು ಕಂಡ್ರೆ ಒಂಥರ ಆಡ್ತಾರೆ ಕಣ. ಏನು ನಿನ್ನ ಪ್ರಾಬ್ಲಮ್ಮು? ಎಲ್ಲಿಗೆ ಹೋಗ್ತಿದ್ಯಾ? ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆ? ಏನಾಯ್ತು? ಯಾಕೆ ನಿನಗೆ ಗೊತ್ತಿಲ್ವಾ? ಹೋಗ್ಬೇಡ ಪ್ಲೀಸ್. ಏನಕ್ಕೆ ಇಲ್ಲಿರಬೇಕು? ಯಾವ ಸಂತೋಷಕ್ಕೆ? ಕಾಲೇಜಿಂದ ರೆಸ್ಟಿಕೇಟ್ ಮಾಡಿದ್ದಾರೆ, ನೀನು ನೋಡಿದ್ರೆ ನನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ. ಇನ್ನು ಯಾವ ಸಂತೋಷಕ್ಕೆ ಇಲ್ಲಿರಬೇಕು? ಯಾರು ಹೇಳಿದ್ದು ನಾನು ನಿನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂತ? ಮತ್ತೆ ಅವತ್ತು ನಿಮ್ಮ ಅಣ್ಣ ಕೇಳಿದಾಗ ಪ್ರೀತಿಸ್ತಿಲ್ಲ ಅಂದೆ? ಹ್ಞೂ ಅಂದೆ. ಇನ್ನೇನು ಅವ್ನು ಕೇಳಿದಾಗ ಪ್ರೀತಿ ಮಾಡ್ತಿದ್ದೀನಿ, ಮದುವೆ ಮಾಡಿಸು ಅನ್ಬೇಕಿತ್ತಾ? ನಂಗೆ ಅವ್ನ ಮುಂದೆ ಹೇಳೋಕ್ಕಾಗಲಿಲ್ಲ, ಭಯ ಆಯಿತು. ಆದರೆ ನಿಂಗೆ ಅರ್ಥ ಆಗುತ್ತೆ ಅನ್ಕೊಂಡೆ. ಏನೋ ಇಷ್ಟೆಲ್ಲ ಹೇಳಿದ್ಮೇಲೂ ನಿಂಗೆ ಅರ್ಥ ಆಗ್ತಿಲ್ವೇನೋ? ಅವತ್ತು ಒಂದೇ ಒಂದ್ಸಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಿದ್ರೆ ನಿನಗೆ ಅರ್ಥ ಆಗ್ತಿತ್ತು ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ. ನೀನಂದ್ರೆ ತುಂಬ ಇಷ್ಟ. ನಾನು ನಿನ್ನ ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ಹೇಳೋಕ್ಕೆ ಆಗಲ್ಲ. ಹುಚ್ಚಿ ಥರ ಇಷ್ಟಪಡ್ತಿದ್ದೀನಿ. ನಿಜವಾಗ್ಲೂ? ನಿಂಗೆ ಗೊತ್ತಾ, ಪ್ರತಿದಿನ ನಾನು ಬೆಳಿಗ್ಗೆ ಯಾವಾಗ ಆಗುತ್ತೋ, ಎಷ್ಟೊತ್ತಿಗೆ ಕಾಲೇಜ್ಗೆ ಹೋಗ್ತೀನಿ, ಯಾವಾಗ ನೀನು ನೋಡ್ತೀನಿ ಅಂತ ಕಾಯ್ತಾ ಇರ್ತಿದ್ದೆ. ನಾನು ಡೈಲಿ ಕಾಲೇಜ್ಗೆ ಅಷ್ಟೊಂದು ರೆಡಿಯಾಗಿ ಬರ್ತಿದ್ದೆ ನೀನು ನನ್ನ ನೋಡಲಿ ಅಂತ. ನೀನು ಪ್ರತಿ ಸಲ ನಮ್ಮ ಕ್ಲಾಸ್ ರೂಮ್ ಮುಂದೆ ಓಡಾಡುವಾಗ ವಿಂಡೋ ಪಕ್ಕ ಕುತ್ಕೊಂಡು ನಾನು ನಿನ್ನನ್ನೇ ನೋಡ್ತಾ ಇದ್ದೆ. ಮತ್ತು ನಿನ್ನ ಫ್ರೆಂಡ್ಸ್ ಜೊತೆ ಎಲ್ಲೇ ಹೋದರೂ ನಾನು ಹಿಂದೆ ಬಂದು ಕದ್ದು ಮುಚ್ಚಿ ನೋಡ್ತಾ ಇದ್ದೆ. ಅವಾಗ ನೀನು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೆ ಗೊತ್ತಾ? ಆಮೇಲೆ ನೀನು ನನ್ನ ಹಿಂದೆ ಓಡಾಡುವಾಗ ನಂಗೊಂಥರ ಖುಷಿ ಆಗೋದು. ನನ್ನ ಹುಡುಗ ನನ್ನ ಜೊತೆನೇ ಇದ್ದಾನೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನು. ನಂಗೆ ಏನು ಪ್ರಾಬ್ಲಮ್ ಆಗೋಕ್ಕೂ ಬಿಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರ್ತಾಯಿತ್ತು ನನಗೆ. ಇಷ್ಟೊಂದು ಕೇರ್ ಮಾಡೋ ಹುಡುಗ ನಂಗೆ ಎಲ್ಲೋ ಸಿಗ್ತಾನೆ. ನಂಗೆ ನೀನಂದ್ರೆ ತುಂಬ ಇಷ್ಟ.
ಐ ಲವ್ ಯು ಗೌತಮ್, ಐ ಲವ್ ಯು ಸೋ ಮಚ್. ನಂಗೆ ನೀನಂದ್ರೆ ತುಂಬ ಇಷ್ಟ. ನಂಗೆ ನೀನು ಬಿಟ್ಟಿರೋಕ್ಕಾಗಲ್ಲ. ನಂಗೆ ನೀನಂದ್ರೆ ತುಂಬ ಇಷ್ಟ. ನಂಗೆ ನೀನು ಬೇಕು. ಏ ಲೈಟ್ ಹೌಸ್, ಮೊದಲೇ ಹೇಳ್ಬೇಕು ತಾನೆ, ಈ ಪ್ರಾಬ್ಲಮ್ಮೇ ಇರ್ತಿರ್ಲಿಲ್ಲ. ನನಗೊಂದು ಚಿಕ್ಕ ಕೆಲಸ ಇದೆ, ಅದನ್ನು ಮುಗಿಸ್ಬಿಟ್ಟು ನಾನು ನಿನಗೆ ಸಿಗ್ತೀನಿ. ಗೌತಮ್ ಪ್ಲೀಸ್ ಹೋಗ್ಬೇಡ. ನಮ್ಮ ಅಣ್ಣ ನೀವು ಹೊಡಿಬೇಕು ಅಂತ ಎಲ್ಲ ಕಡೆ ಹುಡುಕ್ತಿದ್ದಾನೆ. ನಿಮ್ಮ ಅಣ್ಣಂಗಿನ್ನೂ ನನ್ನ ಬಗ್ಗೆ ಗೊತ್ತು. ಬಂದ ಮಚ್ಚ ಬಂದ. ಬರಲಿ ಬಿಡೋ, ಅವನು ಕಾಲೇಜ್ ಕಿಂಗ್ ಅಂತ ಅಂದ್ಕೊಂಡಿದ್ದಾನೆ. ಅವನಿಗೆ ತೋರಿಸ್ತೀನಿ ಇವತ್ತು ನಾನು ಯಾರು ಅಂತ. ಬಾರೋ ಬಾ, ನಿಮಗೆ ವೆಯ್ಟಿಂಗು. ಏನೋ ಗುಬಾಯ್ಡ್, ನನ್ನೇ ಹುಡುಕ್ತಿದ್ಯಂತೆ, ಗೌತಮ್ ಗೌತಮ್ ಅಂತ ಜಪ ಮಾಡ್ತಿದ್ಯಂತೆ. ಯಾಕೋ ನಿನಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ವಾ? ಯಾವಾಗ ನೋಡಿದ್ರು ಟೂಲ್ಸ್ ಹಾಕೊಂಡು ಗೌತಮ್ ಎಲ್ಲಿ ಅಂತ ಅಂದ್ಬಿಟ್ಟು ಹುಡುಕ್ತಾ ಇರ್ತೀಯಲ್ಲೋ, ಏನೋ ನಿಂದು? ಹೇಯ್, ನಾವು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಕಣೋ. ಇಲ್ಲಿಂದ ಒಂದು ಹೆಜ್ಜೆ ಕೂಡ ಮುಂದೆ ಇಡಕ್ಕೆ ಬಿಡೋದಿಲ್ಲ. ನಾನು ನೋಡ್ತೀನಿ ಅದು ಹೆಂಗೆ ಇಲ್ಲಿಂದ ನೀನು ಹೋಗ್ತೀಯ ಅಂತ. ಹೇಯ್, ನಾನೊಂಥರ ವೋಲ್ಟೇಜ್ ಪವರ್ ಇದ್ದಂಗೆ, ಮುಟ್ಟಕ್ಕೆ ಬಂದರೆ ಸುಟ್ಟೋಗ್ಬಿಡ್ತೀಯ. ನೀವು ಹಿಂಗೆಲ್ಲ ಆಡೋದು ನೋಡ್ರೆ ನಂಗೆ ಒಂಥರ ಫೀಲ್ ಆಗತ್ತೆ ಮಚ್ಚ. ಏನು? ಕಾಲೇಜ್ ಕಿಂಗ್ ಅಂತ. ಮಚ್ಚ ಅವನ್ನ ನೋಡಿದ್ರೆ ನಮಗೂ ಹಂಗೆ ಅನ್ಸುತ್ತಲ್ವ ಮಚ್ಚ? ಅವನಿಗೂ ಅದೇ ಫೀಲಿಂಗ್ ಅಂತೆ. ಏಯ್, ರೌಂಡ್ ಅಪ್ ಮಾಡ್ರೋ ಅವನ್ನ. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಕಿರುಚಿತ್ರ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಇಚ್ಛೆಯಷ್ಟು ಈ ಸ್ಕ್ಯಾನರ್ಗೆ ಪೇ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.